ನಮಸ್ಕಾರ. ಕಾವ್ಯ ಹರಿಕೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಬಟ್ ಅಂತ ಸಿಗುತ್ತೆ. ಸೊ ಫೈನಲಿ ನನ್ನ ಚಾನಲ್ಲಿ ಮಾನಿಟೈಸೇಷನ್ ಆಗಿದೆ. ಸೊ ಮಾನಿಟೈಸೇಷನ್ ಆಗೋದನ್ನ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ನಾನು ವಿಡಿಯೋ ಮಾಡಿಟ್ಕೊಂಡಿದ್ದೀನಿ, ಸ್ಕ್ರೀನ್ ರೆಕಾರ್ಡು. ಅದನ್ನು ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು, ಏನೇನು ಪ್ರಾಸೆಸ್ಸು, ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ಪು, ತುಂಬಾ ಕಷ್ಟ ಅಂತ ನೀವು ಅಂದ್ಕೊಂಡಿದ್ರೆ ಯಾವ ಥರ ಕಷ್ಟ ಇಲ್ಲ, ಬೇರೆಯವ್ರ ಹತ್ರ ಹೋಗಿ ಮಾಡಿಸ್ಕೊತೀರ. ಅದನ್ನು ನಾನು ನಿಮಗೆ ಫ್ರೀ ಆಗಿನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಎಷ್ಟೊಂದು ಜನ ಅಷ್ಟು ದುಡ್ಡು ಕೊಡಿ ಮಾಡಿಕೊಡ್ತೀವಿ, ಇಷ್ಟು ದುಡ್ಡು ಕೊಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಯೂಟ್ಯೂಬ್ಸಲ್ಲೇ ನಿಮಗೆ ಯಾವ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಅಂತ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ನಾನು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋಗಳನ್ನ ಹಾಕ್ತೀನಿ, ಸ್ಕ್ರೀನ್ ರೆಕಾರ್ಡನ್ನು ಹಾಕ್ತೀನಿ. ಸೊ ನೀವು ನೋಡಿದ್ರೆ ಈಸಿಯಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ, ಫಸ್ಟಿಂದ ಕೊನೆವರೆಗೂ ನೋಡಿ. ಯಾವುದೇ ಒಂದು ಇದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಮಿಸ್ ಆಗಿ ನಿಮ್ಗೆ ಒಂದೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು. ನೀವೇನಾದರೂ ಒಂದು ಮಿಸ್ ಆಯಿತು ಅಂದರೆ ಮಾನಿಟೈಸೇಷನ್ನು ಅವರು ಡಿನೇ ಮಾಡಿಬಿಡ್ತಾರೆ, ಅಂತಂದರೆ ನಿಮ್ದು ಆ್ಯಕ್ಟಿವ್ ಆಗಲ್ಲ. ಪ್ರತಿಯೊಂದು ಸ್ಟೆಪ್ಪನ್ನು ನಾನು ಹೇಳೋವಂತಹ ಏನು ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ಏನು ಹೇಳ್ತೀನಿ ಮತ್ತು ಏನು ಮಾಡ್ತಾ ಇರ್ತೀನಿ ಅದನ್ನೆಲ್ಲ ಕೂತ್ಕೊಂಡು ನೋಡಿ, ಒಂದು 10 ನಿಮಿಷಗಳ ಕಾಲ ಟೈಮ್ ಕೊಟ್ಟು ನೋಡಿದ್ರೆ ನಿಮ್ಮ ಚಾನಲ್ ಕೂಡ ಈಸಿಯಾಗಿ ಫ್ರೀಯಾಗಿ ಮಾನಿಟೈಸೇಷನ್ ಆಗುತ್ತೆ. ಇದಕ್ಕೆ ಅಂತಲೇ ಈಚೆ ಕಡೆ ತುಂಬ ದುಡ್ಡೆಲ್ಲ ಇಸ್ಕೊತಾರೆ, ಮಾನಿಟೈಸೇಷನ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈಸಿಯಾಗಿ ಯೂಟ್ಯೂಬ್ಸ್ಗಳಲ್ಲಿ ವೀಡಿಯೋಸ್ ಇರುತ್ತೆ. ಹಾಗೆ ಇವಾಗೂ ಕೂಡ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಿ, ಸ್ಕ್ರೀನ್ ರೆಕಾರ್ಡಿಂಗು. ಅದರಲ್ಲಿ ಕಂಪ್ಲೀಟಾಗಿ ಮೊಬೈಲಲ್ಲೇ ಮಾಡ್ಬೋದು. ಆರಾಮಾಗಿ ಮೊಬೈಲ್ ಇರೋರು ಅಲ್ವಾ ಯೂಟ್ಯೂಬೆಲ್ಲ ಯೂಸ್ ಮಾಡ್ತಾರೆ, ಅಂಥವ್ರಿಗೆ ಯೂಸ್ ಆಗುತ್ತೆ. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಮಿಸ್ ಮಾಡಬೇಡಿ, ಒಂದೊಂದು ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿಪ್ ಮಾಡ್ದಿರಂಗೆ ಫಸ್ಟಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಈಗ ಹೋಗಿ ಸ್ಕ್ರೀನ್ ರೆಕಾರ್ಡಿಂಗ್ ನೋಡ್ಕೊಂಬನ್ನಿ. ಸೊ ಗಾಯ್ಸ್, ಇಲ್ಲಿ ಅಪ್ಲೈ ನಾವು ಅಂತ ಬಂದಿರುತ್ತೆ. ನೀವು ಆಲ್ರೆಡಿ ವಾಚ್ ಮತ್ತು ಫಾಲೋವರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದಾದಮೇಲಿಂದ ಅರ್ನಲ್ಲಿ ಹೋಗಿರೋ ನಿಮ್ಗೆ ಈ ಥರ ಬರುತ್ತೆ. ರಿವ್ಯೂ ಬೇಸ್ ಟರ್ಮ್ಸು, ಅದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಟ್ಟರೆ ಅದು ಓಕೆ ಆಗುತ್ತೆ. ನೆಕ್ಸ್ಟ್ ಬಂದು ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಎಸ್, ಐ ಹ್ಯಾವ್ ಅನ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ. ನೋ, ಐ ನೀಡ್ ಟು ಕ್ರಿಯೇಟ್ ಒನ್ ಅಂತ ಇರುತ್ತೆ. ಸೊ ಐ ಡೋಂಟ್ ನೋ ಅಂತ ಇರುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು, ನೋ ಐ ನೀಡ್ ಟು ಕ್ರಿಯೇಟ್ ಅಂತ ಹಾಕೋಬೇಕಾಗುತ್ತೆ. ಸೊ ಯಾಕಂದರೆ ನಾವು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಬಂದು ನಿಮಗೆ ಮೇಲ್ ಐ ಡಿ ಕೇಳುತ್ತೆ. ನಿಮ್ಮದು ಆಲ್ರೆಡಿ ಒಂದು ಅಂದರೆ ನಿಮ್ಮದು ಯೂಟ್ಯೂಬ್ ಇದೆಯಲ್ಲ, ಆ ಮೇಲ್ ಐ ಡಿ ಇತ್ತಂದರೆ ಅದರಲ್ಲೇ ನೀವು ಮಾಡ್ಕೊಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿ, ಇಲ್ಲಾಂದರೆ ಹೊಸ ಮೇಲ್ ಐ ಡಿ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟು ಪಾಸ್ವರ್ಡು, ನಿಮಗೇನು ಯೂಟ್ಯೂಬ್ದು ಮೇಲ್ ಐ ಡಿ ಇರುತ್ತಲ್ವ, ಅದು ಪಾಸ್ವರ್ಡನ್ನ ನೀವು ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡನ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲೇ ಆಪ್ಷನ್ಸ್ ಎಲ್ಲ ಇರುತ್ತೆ. ನಿಮಗೆ ನೀಟಾಗಿ ನೋಡ್ಕೊಳ್ಳಿ ನಾನು ಮಾಡೋದೆಲ್ಲ ಪ್ರೋಸೆಸ್ಸು, ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೆ ನೆಕ್ಸ್ಟ್ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇರುತ್ತೆ. ನಿಮಗೆ ಮೇಲಲ್ಲಿ ಕನ್ಫರ್ಮೇಷನ್ ಬರುತ್ತೆ. ಸೊ ನಾವು ಮೇಲ್ಗೆ ಹೋಗ್ಬಿಟ್ಟು ಎಸ್ ಐ ಆಮ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಮೇಲ್ಗೆ ರೀಡೈರೆಕ್ಟ್ ಆಗುತ್ತೆ. ಎಸ್ ಇಟ್ಸ್ ಮೀ ಅಂತ. ಅದಕ್ಕೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಅದು ನೆಕ್ಸ್ಟ್ ನಿಮಗೆ ತೊಗೊಳುತ್ತೆ. ಅದೇ ತೊಗೊಂಡಿದ್ದಾದಮೇಲೆ ಇದು ಫೋನ್ ನಂಬರ್ ನಿಮ್ಮದೇನಾ ಅಂತ ಕಾಣಿಸುತ್ತೆ, ಫೋನ್ ನಂಬರು. ಅದನ್ನು ಸೇವ್ ಮಾಡ್ಕೊಳ್ಳಿ, ಓಕೆನಾ. ಸೇವ್ ಮಾಡಬೇಕಾಗುತ್ತೆ. ಇಲ್ಲಿ ಸೇವ್ ಆಪ್ಷನ್ ಮತ್ತು ಕ್ಯಾನ್ಸಲ್ ಆಪ್ಷನ್ ಇರುತ್ತೆ. ಇಲ್ಲಿ ರಿಕವರಿ ಮೇಲ್ ಆ್ಯಡ್ ಅಂತ ಕೇಳುತ್ತೆ. ಅದೇನೋ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಏನು ರಿಕವರಿ ಮೇಲೆಲ್ಲ ಏನು ಬೇಕಾಗಲ್ಲ, ಓಕೆನಾ. ಜಸ್ಟ್ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಸೇವ್ ಮಾಡಿ ಬಿಡಬೇಕಾಗುತ್ತೆ. ಸೊ ಆಗ ನಿಮಗೆ ಈ ರೀತಿಯಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಯುವರ್ ಚಾನಲ್ದು ನಿಮ್ಮದು URL ಇರುತ್ತೆ. ಯುವರ್ ಬಿಲ್ಲಿಂಗ್ ಕಂಟ್ರಿ ಇಂಡಿಯಾ ಅಂತಲೇ ಇರಲಿ. ಸೊ ಯಾಕಂದರೆ ನೀವು ಇಂಡಿಯಾ ಅಲ್ವಾ, ಸೊ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಇಂಡಿಯಾ ಅಂತಲೇ ಇರಲಿ. ನೆಕ್ಸ್ಟು ಕೆಳಗಡೆ ಬಂದರೆ ನಮಗೆ ನೋಡಿ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇಲ್ಲಿರುತ್ತೆ. ಸೊ ಅಲ್ಲಿ ನಾವು ಬಾಕ್ಸಲ್ಲಿ ಟಿಕ್ ಮಾರ್ಕ್ ಮೇಲೆ ಟಿಕ್ ಮಾಡಿ ಸೆಟಪ್ ಅಕೌಂಟ್ ಅಂತ ಇರುತ್ತೆ. ಸೆಟಪ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಬಂದು ಸೊ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ನಿಮ್ಮ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ನೆಕ್ಸ್ಟು ಕೆಳಗಡೆ ಬಂದು ಅಕೌಂಟ್ ಟೈಪ್ ಅಂತ ಇರುತ್ತೆ. ಅದು ಇಂಡಿವಿಜುವಲೇ ಇರಲಿ, ಬೇರೆ ಆಪ್ಷನ್ ಏನು ಸೆಲೆಕ್ಟ್ ಮಾಡ್ಕೋಬೇಡಿ. ನೆಕ್ಸ್ಟು ನಿಮಗೆ ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಇರುತ್ತೆ. ಫಿಲ್ ಮಾಡೋದಕ್ಕೆ ನೇಮು ಆ್ಯಸ್ ಪರ್ ಪ್ಯಾನ್ ಕಾರ್ಡಲ್ಲಿ ನಿಮ್ಗೆ ಏನು ನೇಮ್ ಇರುತ್ತೋ ಅದೇ ಥರ ಹಾಕಬೇಕು, ಬೇಗ ವೆರಿಫಿಕೇಷನ್ ಆಗುತ್ತೆ. ನಿಮ್ಮ ಚಾನಲ್ ನೇಮನ್ನು ಹಾಕೋಕ್ಕೆ ಹೋಗ್ಬೇಡಿ. ಅದಿರುತ್ತೆ ಚಾನಲ್ ನೇಮು, ಅದನ್ನು ರಿಮೂವ್ ಮಾಡಿ. ನೋಡಿ ನಾನು ಹಾಕಿದ್ದೀನಿ, ನನ್ನ ಫುಲ್ ನೇಮ್ ಕಾವ್ಯಶ್ರೀ CR ಅಂತ. ಹಾಗೆ ಅಡ್ರೆಸ್ಸಲ್ಲೂ ಅಷ್ಟೇ ನಿಮ್ಮ ಅಡ್ರೆಸ್ ಏನಿರುತ್ತೆ ಫುಲ್ ಅಡ್ರೆಸ್
ಅಡ್ರೆಸ್ಸು ಅದನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನಿಮಗೆ ಅಂದರೆ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತಲ್ವ, ಸೊ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಅಡ್ರೆಸ್ 1 ಅಡ್ರೆಸ್ 2 ಎಲ್ಲ ಹಾಕಿ ಟೌನು ಸಿಟಿ ಪಿನ್ ಕೋಡ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕಾಗುತ್ತೆ. ಓಕೆನಾ. ಸೊ ನಿಮ್ಮದು ಯಾವ್ಯಾವ ಅಡ್ರೆಸ್ಸು ಏನು ಅಂತೇಳಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕಲ್ಲ, ಸೊ ಅದು ನಿಮಗೆ ನೀಟಾಗಿ ಕರೆಕ್ಟ್ ಇರೋವಂಥ ಅಡ್ರೆಸ್, ಇವಾಗ ಪ್ರೆಸೆಂಟ್ ಇರೋ ಅಡ್ರೆಸ್ಸನ್ನು ಹಾಕಿ. ಸುಮಾರಷ್ಟು ಜನ ಇದರಲ್ಲೇ ಮಿಸ್ ಔಟ್ ಮಾಡ್ಕೊತಾರೆ. ಸೊ ಕರೆಕ್ಟಾಗಿ ಅಡ್ರೆಸ್ಸನ್ನು ಫಿಲ್ ಮಾಡಲ್ಲ, ಸೊ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಅದು. ಆಗ ನಿಮಗೆ ತೊಂದರೆ ಆಗೋವಂಥ ಚಾನ್ಸಸ್ ಇರುತ್ತೆ. ಕರೆಕ್ಟಾದಂಥ ಅಡ್ರೆಸ್ಸನ್ನು ಫಿಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನೀಟಾಗಿ ಫಿಲ್ ಮಾಡಿ. ನಾನು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಿದ್ದೀನಿ. ನಿಮ್ಮ ಒಂದು ಸ್ಟೇಟ್ ಯಾವುದು ಅಂತ ಹಾಕ್ಕೊಳ್ಳಿ. ನಂದು ಕರ್ನಾಟಕ ಸ್ಟೇಟು ಹಾಕೋತಾ ಇದ್ದೀನಿ. ಸಿಟಿ ಬಂದು ನಮ್ಮದು ದೊಡ್ಡಬಳ್ಳಾಪುರ. ಸೊ ಪಿನ್ ಕೋಡ್ ಏನಿರುತ್ತೆ ಅದು ನಿಮ್ಮದು ಊರಿಂದು, ಅದನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನಿಮ್ಮ ಮೊಬೈಲ್ ನಂಬರು ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅವರು ಅದರಲ್ಲಿ ಕಾಲ್ ಕೂಡ ಮಾಡ್ತಾರೆ. ಸೊ ಓಕೆನಾ. ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತಲ್ವ ಕೆಳಗಡೆ, ಫುಲ್ ಎಲ್ಲ ನೋಡ್ಕೊಳ್ಳಿ. ಒಂದು ಸತಿ ರೀಚೆಕ್ ಮಾಡ್ಕೊಳ್ಳಿ, ನೀವೇನು ಕರೆಕ್ಟಾಗಿ ಮಾಡಿದಿರೋ ಇಲ್ವೋ ಅಂತ ರೀಚೆಕ್ ಮಾಡ್ಕೊಬೇಕಾಗುತ್ತೆ. ರೀಚೆಕ್ ಮಾಡಿದ್ದಾದಮೇಲೆ ನೆಕ್ಸ್ಟು ಏನಾದರೂ ಮಿಸ್ ಇತ್ತು ಅಂತಂದರೆ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಒಂಚೂರು ಡೀಟೇಲ್ಸ್ ಮಿಸ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ಕರೆಕ್ಟ್ ಮಾಡ್ಕೊಂಡು, ನಾನೇನಂತಂದರೆ ನಾನು ಮಾಡಬೇಕಾದ್ರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಸ್ವಲ್ಪ ನಿಧಾನವಾಗೇ ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ, ಮತ್ತು ನಾನು ಇನ್ನು ಸ್ಟಾರ್ಟಿಂಗು ಹೊಸದಾಗಿ ಮಾಡ್ತಿರೋದಲ್ವ, ಸೊ ಅದಕ್ಕೋಸ್ಕರ ಸ್ಕ್ರೀನ್ ರೆಕಾರ್ಡಿಂಗು ಆನ್ ಮಾಡಿಕೊಂಡು ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡಿರೋದು. ಅದಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ. ಯಾಕಂದರೆ ಸ್ವಲ್ಪ ನೀಟಾಗಿ ನೋಡ್ಕೊಬೇಕಾಗುತ್ತೆ. ನೀವು ನೀಟಾಗಿ ಎಲ್ಲ ಅಡ್ರೆಸ್ ಮಾತ್ರ ಮೇನ್ ಗೈಸ್, ಯಾಕಂದರೆ ಅದು ನಿಮಗೆ ಪಿನ್ ವೆರಿಫಿಕೇಷನ್ ಬರುತ್ತಲ್ಲ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು, ಅದು ಆ ಅಡ್ರೆಸ್ಗೆ ಬರೋದು. ಅದಕ್ಕೋಸ್ಕರ ನಿಮ್ಮ ಆಧಾರಲ್ಲಿ ಏನು ಅಡ್ರೆಸ್ ಇರುತ್ತೋ ಅದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೆಕ್ಸ್ಟು ನಿಮಗೆ ಕರೆಕ್ಟಾಗಿರೋಂಥ ಪಿನ್ ಅನ್ನೋದು ಬರುತ್ತೆ. ಪ್ರತಿಯೊಂದನ್ನು 2 ಟೈಮ್ಸ್ ಚೆಕ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. 2 ಟೈಮ್ಸು ಚೆಕ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಆಪ್ಷನ್ ಇದೆ ಅಲ್ಲ ಬ್ಲೂ ಕಲರು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. 2-3 ಸತಿ ಚೆಕ್ ಮಾಡೋದ್ರಿಂದನೂ ಕೂಡ ಒಳ್ಳೆಯದು. ನೇಮ್ ಎಲ್ಲ ಕರೆಕ್ಟಾಗಿದೆಯಾ, ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ಸತಿ ನೋಡಿ. ನಾನು ಎಷ್ಟು ಸತಿ ಚೆಕ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 1-2 ನಿಮಿಷ ಅದು ಲೋಡಿಂಗ್ ತೊಗೊಳುತ್ತೆ. ನೀವೇನೂ ಪ್ರೆಸ್ ಮಾಡೋದಿಲ್ಲ, ಅದಷ್ಟೇ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ನಿಮ್ಮ ಒಂದು ಏನಂತಾರೆ ನೋಡಿ, ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಬಂದು ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಇನ್ ಪ್ರೋಗ್ರೆಸ್ ಅಂತ ಇರೋದು ಅದು ಟೈಮ್ ತೊಗೊಳುತ್ತೆ. ಒಬ್ರೊಬ್ರಿಗೆ 24 ಅವರ್ಸ್ ತೊಗೊಳುತ್ತೆ, 48 ಅವರ್ಸ್. ಇಲ್ಲ ಅಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 2 ವಾರದಿಂದ 3 ವಾರದವರೆಗೂ ಅಂತ. ಇಲ್ಲಿ ನೋಡಿ ಈ ರೀತಿಯಾಗಿ ಮೇಲ್ ಕೂಡ ಬರುತ್ತೆ. ಇದು ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಇದಾಗಿದ್ದಾದಮೇಲೆ ಗೆಟ್ ರಿವ್ಯೂಡ್, ಅದು ಕೂಡ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ. ಸೊ ನಿಮಗೆ ಈ ಥರ ಇರುತ್ತೆ. ನೆಕ್ಸ್ಟ್ ನಂದು ಆಯಿತು 4 ಡೇಸಲ್ಲಿ ಆಯಿತು. ಒಬ್ರೊಬ್ರಿಗೆ ಒಂದೊಂದು ಥರ ಆಗುತ್ತೆ. ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಮೇಲ್ ಬರಬೇಕಾಗುತ್ತೆ. ಬಂದೇ ಬರುತ್ತೆ, ಬಟ್ ವೆಯ್ಟ್ ಮಾಡಬೇಕಾಗತ್ತೆ. ಈ ರೀತಿ ಮೇಲ್ ಬರುತ್ತಲ್ವ, ಸೊ ಮೇಲ್ ಬಂದಾಗ ನೀವು ಏನು ಮಾಡಬೇಕು ಅಂತಂದರೆ ಇದರಿಂದ ಕೂಡ ಮಾಡ್ಬೋದು. ಮತ್ತು ಇದು YT ಸ್ಟುಡಿಯೋಗೆ ಹೋಗ್ಬಿಟ್ಟು, ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಇಲ್ಲಿ ನೀವು ಅರ್ನ್ ಅಂತ ಇರುತ್ತಲ್ಲ, ಅರ್ನಲ್ಲಿ ನೋಡಿ ಇಷ್ಟು ಆಪ್ಷನ್ ನಮಗೆ ಎಲಿಜಿಬಲ್ ಆಗಿದೆ. ವಾಚ್ ಪೇಡ್ ಆ್ಯಡ್ಸ್, ಶಾರ್ಟ್ ವಿಡಿಯೋ, ಮೆಂಬರ್ಶಿಪ್ಪು, ಗಿಫ್ಟ್ಸು, ಸೂಪರ್ಸು, ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಅಂತ ಇಷ್ಟು ಆಪ್ಷನ್ ಇದೆ. ಸೊ ನೆಕ್ಸ್ಟು ಅರ್ನ್ ಆನ್ ವಾಚ್ ಪೇಜ್ ಅಂತ ಇರುತ್ತಲ್ವಾ, ಸೊ ಅದು ನಿಮಗೆ ಏನಂತ ಹೇಳಿದ್ರೆ, ಸೊ ಲಾಂಗ್ ವೀಡಿಯೋಸ್ಗಳಿಗೆ ಅರ್ನ್ ಆಗೋವಂಥದ್ದು. ಸೊ ಅಲ್ಲಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇದೆಲ್ಲ ಓದೋಕ್ಕೆ ಟೈಮ್ ಇತ್ತು ಅಂತಂದರೆ ನೀಟಾಗಿ ಓದಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ. ಸೊ ಅದು ನಿಮಗೆ ಆಗುತ್ತೆ. ಸೊ ನೆಕ್ಸ್ಟ್ ಈ ಥರ ಬರುತ್ತೆ. ಇಲ್ಲಿ ನೋಡಿ ಇಲ್ಲೊಂದು ಇದಿದೆಯಲ್ಲ ಶೋ, ಅದ್ರ ಮೇಲೂ ಕ್ಲಿಕ್ ಮಾಡಿ. ಮತ್ತು ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ ಅಂತ ಇರುತ್ತೆ, ಮತ್ತು ಐ ವಿಲ್ ಚೂಸ್ ಅಂತ ಇರುತ್ತೆ. ನೀವು ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಮಾನಿಟೈಸ್ ಆಲ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಹಳೆ ವೀಡಿಯೋಸ್ಗಳಿಗೂ ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಮುಂದೆ ಮಾಡೋವಂಥ ವೀಡಿಯೋಗಳಿಗೂ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಈ ಥರ ಬರುತ್ತೆ. ವಾಚ್ ಪೇಸ್ ಆ್ಯಡ್ಸು ಬಂದಿದೆ ನೋಡಿ. ನೀವು ಯಾವುದೆಲ್ಲ ವೇಸಲ್ಲಿ ಅರ್ನ್ ಮಾಡ್ತೀರೋ ಅದೆಲ್ಲ ನಿಮಗೆ ಅಲ್ಲಿ ಬಂದು ನಿಲ್ಲುತ್ತೆ. ಸೊ ನೆಕ್ಸ್ಟ್ ನಾವು ನೋಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಶಾರ್ಟ್ಸ್ ಫೀಡ್ ಆ್ಯಡ್ಸ್ ಅಂತ ಇದೆ. ಸೊ ಅದ್ರ ಮೇಲೂ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಅರ್ನ್ ಆನ್ ಶಾರ್ಟ್ಸ್ ಫೀಡ್ ಅಂತ ಇರುತ್ತಲ್ಲ, ಅದ್ರ ಮೇಲೂ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಇತ್ತು ಅಂದರೆ ಎಲ್ಲ ನೀಟಾಗಿ ಓದ್ಕೊಂಡು ಐ ವಿಲ್ ಅಕ್ಸೆಪ್ಟ್ ಶಾರ್ಟ್ ವಿತ್ ಟರ್ಮ್ಸ್ ಅಂತ ಇರುತ್ತಲ್ಲ, ಅದನ್ನು ಅಕ್ಸೆಪ್ಟ್ ಮಾಡಿ. ಸೊ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಕೂಡ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ. ಇನ್ನು ಮುಂದೆಯಿಂದ ನಿಮಗೆ ಸೊ ಲಾಂಗ್ ವಿಡಿಯೋಸ್ಗಳಿಗೆ ಏನೇನೆಲ್ಲ ಇದು ಬರುತ್ತಲ್ಲ ಆ್ಯಡ್ಸು
ಮತ್ತು ಶಾರ್ಟ್ಸ್ ಫೀಡ್ಗೆ ಏನಾದರೂ ಆ್ಯಡ್ಸ್ ಬರುತ್ತಲ್ಲ ಅದಕ್ಕೆಲ್ಲ ನಿಮಗೆ ಮಾನಿಟೈಸೇಷನ್ ಆಗುತ್ತೆ, ಅಮೌಂಟು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದು ಇಷ್ಟ ಆಯಿತು. ನೆಕ್ಸ್ಟ್ ಇನ್ನು ಮೆಂಬರ್ಶಿಪ್ಪು, ಗಿಫ್ಟ್ಸು, ಸೂಪರ್ಸು ಮತ್ತು ಕ್ರಿಯೇಟರ್ ಪಾರ್ಟ್ನರ್ಸ್ ಅಂತಲೂ ಇದೆಲ್ಲ ಆಪ್ಷನ್ ಇದೆ. ನೀವು ಇದು ಸೂಪರ್ಸ್ ಬಂದು ಥ್ಯಾಂಕ್ಸ್ ಕೊಡ್ತಾ ಇರ್ತಾರಲ್ಲ, ಇದು ಲೈವ್ ಏನಾದರೂ ಮಾಡ್ತಿರಲ್ಲ ಅದನ್ನು ಕೂಡ ಟರ್ನ್ ಆನ್ ಮಾಡಿಕೊಂಡು ಸೇಮ್ ಅಗ್ರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಆಕ್ಸೆಪ್ಟ್ ಮಾಡಿ, ಅದು ಕೂಡ ನೀವು ಲೈವ್ ಮಾಡೋವಂಥವ್ರಾಗಿತ್ತು ಅಂತಂದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ನಿಮಗೆ ಇಲ್ಲಿ ನೋಡಿ ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ಸ್ ಅದನ್ನೆಲ್ಲ ಆನ್ ಮಾಡಿ ಕನ್ಫರ್ಮ್ ಮಾಡಿ, ಟರ್ನ್ ಆನ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಎಲ್ಲ ನಿಮಗೆ ಆನ್ ಆಗುತ್ತೆ. ಸೂಪರ್ಸ್ ಆ್ಯಕ್ಟಿವ್ ಅಂತಲೂ ತೋರಿಸ್ತಾ ಇದೆ ನಿಮಗೆ. ನೋಡ್ತಾ ಇರ್ಬೋದು ವಾಚ್ ಪೇಜ್ ಆ್ಯಡ್ಸ್, ಶಾರ್ಟ್ ಫೀಡ್ ಆ್ಯಡ್ಸ್ ಎಲ್ಲನೂ ನಿಮಗೆ ಆನ್ ಆಗಿದೆ. ಸೂಪರ್ ಥ್ಯಾಂಕ್ಸು ಕೂಡ ಆ್ಯಡ್ ಆಗಿದೆ. ಇನ್ನು ಮೋರ್ ವೇಸ್ ಅರ್ನಿಂಗ್ ಅಂತ ಇದೆಲ್ಲ ಮೆಂಬರ್ಶಿಪ್ಪು, ಗಿಫ್ಟು ಎಲ್ಲನೂ ಇದೆ. ಸೊ ಇವಾಗ ನಾವು ಕ್ರಿಯೇಟರ್ ಪಾರ್ಟ್ನರ್ಗೆ ಅಂತ ಹೋಗೋಣ. ಅದು ಕೂಡ ಟರ್ನ್ ಆನ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ, ನೀವು ಓದ್ಕೋಬೇಕಾಗುತ್ತೆ. ಸೊ ನಿಧಾನವಾಗಿ ಓದ್ಕೊಂಡು ನೀವು ಟರ್ನ್ ಆನ್ ಮಾಡ್ಕೋಬೇಕಾಗುತ್ತೆ. ಸೊ ಗೆಟ್ ಡಿಸ್ಕವರ್ಡ್ ಬೈ ಅಂತ ಇರುತ್ತೆ. ಸೊ ಅದು ಆಮೇಲೆ ಮಾಡ್ಕೊಳ್ಳೋಣ. ಕ್ರಿಯೇಟರ್ ಪಾರ್ಟ್ನರ್ಶಿಪ್ಪನ್ನು ಟರ್ನ್ ಆನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಏನಂದರೆ ಮೆಂಬರ್ಶಿಪ್ ಹೋಗೋಣ. ಓಕೆನಾ? ಸೊ ಎಕ್ಸ್ಪ್ಲೋರ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಸ್ಟಾರ್ಟ್ ಬೈ ಚೂಸಿಂಗ್ ಪರ್ಕ್ಸ್ ಅಂತ ಇರುತ್ತಲ್ಲ, ಈ ಥರ ಎಲ್ಲ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಅದೆಲ್ಲ ಏನು ಚೂಸ್ ಮಾಡ್ಕೋಬೇಡಿ. ಸೊ ಏನು ಬೇಡ, ಅಲ್ಲಿ ಆಲ್ರೆಡಿ ಇದೆಯಲ್ಲ ಅದನ್ನು ಮಾಡಿ. ಇಲ್ಲಿ ಬಂದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಇರುತ್ತೆ, ಅದಕ್ಕೆ ಅಮೌಂಟ್ ಇರುತ್ತೆ. ಸೊ ನೀವು ನಿಮ್ಮ ಸಬ್ಸ್ಕ್ರೈಬರ್ಸು ಇದನ್ನು ತೊಗೋಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆವೆಲ್ 1, ಲೆವೆಲ್ 2, ಲೆವೆಲ್ 3ನ ಫಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಅಮೌಂಟ್ ಅಂತ. ಇಲ್ಲೇ ಇರುತ್ತೆ ಲೆವೆಲ್ 1, ಲೆವೆಲ್ 2 ಅಂತ. ಇಷ್ಟು 59 ಪ್ರೈಸ್ ಇರುತ್ತೆ. 59, 119 ಆ ಥರ ಇರುತ್ತೆ. ಸೊ ನಿಮ್ಗೆ ಯಾವುದು ಬೇಕೋ ನೋಡಿ. ನಾನಿಲ್ಲಿ ಫಸ್ಟು ಇದು ಹಾಕ್ಕೊಂಡಿದ್ದೀನಿ 119 ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 179 ಲೆವೆಲ್ 2 ಅಂತ ಇರುತ್ತೆ. ನೀವು 3 ಲೆವೆಲ್ಸ್ ಏನಾದರೂ ನೀವು ಯೂಸ್ ಮಾಡ್ತೀರಾ ಅನ್ನೋಂಗಿದ್ರೆ 3 ಲೆವೆಲ್ಸು ಕೂಡ ಹಾಕೋಬೋದು. ಯಾರು ನಿಮಗೆ ಫ್ಯಾನ್ಸ್ ಇರ್ತಾರೋ, ಸೊ ತೊಗೊಳಕ್ಕೆ ರೆಡಿ ಇರ್ತಾರೋ ಅಂಥವ್ರಿಗೆ ಯೂಸ್ ಆಗುತ್ತೆ ಇದು. ಓಕೆನಾ? ಸೊ 3 ಲೆವೆಲ್ಸು ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ಸೆಕೆಂಡ್ ಲೆವೆಲಲ್ಲಿ ನಾನು 119 ಆ್ಯಂಡ್ ಅದೇ ಸೆಕೆಂಡ್ ಮಂತ್ಗೆ 179 ಇಟ್ಟಿರ್ತೀನಿ. ಇದಕ್ಕೆ ನೇಮ್ ಕೊಡಬೇಕಾಗುತ್ತೆ. ನಾವು ಲೆವೆಲ್ 1ಗೆ ನೇಮ್ ಕೊಡಬೇಕಾಗುತ್ತೆ. ಸೊ ನೇಮ್ ಬಂದು ನಾನು ಇದರಲ್ಲಿ KH ಅಂತ ಕೊಡ್ತೀನಿ. KH ಅಂದರೆ ಕಾವ್ಯ ಹರೀಶ್ ಬೇಸಿಕ್, ಕಾವ್ಯ ಹರೀಶ್ ಬೇಸಿಕ್ ಅಂತ ಇದು ಕೊಡ್ತೀನಿ. ನೀವು ಯಾವ ಥರ ಆದರೂ ನೇಮ್ ಕೊಟ್ಕೋಬೋದು ಇದನ್ನು. ಸೊ ಅಂದರೆ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕಷ್ಟೇ, ಏನು ಬೇರೆ ಏನೂ ಇಲ್ಲ. ನೇಮ್ ಕೊಡಿ. ನೆಕ್ಸ್ಟ್ ಲೆವೆಲ್ 2ಗೆ KH ಅಡ್ವಾನ್ಸ್ ಅಂತ ಕೊಡ್ತೀನಿ. ನಿಮ್ಗೆ ಏನಾದರೂ ಬೇರೆ ನೇಮ್ ಬೇಕು ಅಂತಂದರೆ ನೀವು ಆ ಥರ ಇಟ್ಕೋಬೋದು. ಆ ಥರ ನೇಮಲ್ಲಿ ನೀವು ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟೆಲ್ಲ ನೋಡ್ಕೋಬೇಕು. ನೋಡ್ಕೊಂಡಿದ್ದಾದಮೇಲೆ ನೋಡಿ ನೆಕ್ಸ್ಟ್ ಮತ್ತೆ ಎಲ್ಲನೂ ಹೈಲೈಟ್ ಮೆಂಬರ್ಸ್, ಥ್ಯಾಂಕ್ ಮೆಂಬರ್ಸ್, ಗಿವ್ ಮೆಂಬರ್ಸ್, ಸ್ಪೆಷಲ್ ಚಾಟ್ ಎಲ್ಲನೂ ಇದೆ. ಅದನ್ನು ಎಲ್ಲ ಕ್ಲಿಕ್ ಮಾಡಿ ಅಪ್ರೂವ್ ಮಾಡಿ. ರಿವ್ಯೂ ಅವರ್ ಟರ್ಮ್ಸ್ ಅಂತ ಇದೆ. ಸೊ ಅದನ್ನು ಕೂಡ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರಿವ್ಯೂ ಅವರ್ ಟರ್ಮ್ಸ್ ಇದೆಯಲ್ಲ, 2 ಡಬಲ್ ಟಿಕ್ ಇದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಕನ್ಫರ್ಮ್ ಮಾಡಿದ್ದಾದಮೇಲೆ ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮೆಂಬರ್ಶಿಪ್ ಆಗೋದಕ್ಕೆ. ಇಲ್ಲಿ ಲಾಂಚ್ ಮೆಂಬರ್ಶಿಪ್ ಅಂತ ಇದೆಯಲ್ಲ, ಸೊ ಅದು ನಿಮಗೆ ವೈಟ್ ಕಲರ್ ಆಗಿ ಬರಬೇಕು. ಸೊ ಅದು 1-2 ನಿಮಿಷ ತೊಗೊಳುತ್ತೆ. ಅದು ಕೂಡ ತೋರಿಸ್ತೀನಿ. ಸೊ 1 ನಿಮಿಷ ತೊಗೊಳ್ಬೇಕಾಗುತ್ತೆ. ಸೊ ಜಸ್ಟ್ ನೀವು ಬ್ಯಾಕ್ ಹೋಗ್ಬಿಟ್ಟು ಸ್ವಲ್ಪ ರಿಫ್ರೆಶ್ ಮಾಡಿಕೊಂಡು ಮತ್ತೆ ಬಂದರೆ ನೋಡಿ ಲಾಂಚ್ ಮೆಂಬರ್ಶಿಪ್ ಅಂತ ಬರುತ್ತೆ. ಸೊ ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಂಚ್ ಮೆಂಬರ್ಶಿಪ್ಪು ಬರುತ್ತೆ. ಸೊ ಲಾಂಚ್ ಮೆಂಬರ್ಶಿಪ್ಪು ಆಯಿತು. ಸೊ ಎಲ್ಲ ಅಮೌಂಟೆಲ್ಲ ಆ್ಯಡ್ ಮಾಡಿದ್ದಾಯಿತು. ಇಲ್ಲಿ ನಮಗೆ $US ಬಂದು 0 ಅಲ್ಲಿ ತೋರಿಸ್ತಿದೆ. ಅದು ನಿಮಗೆ ಯಾರಾದರೂ ತೊಗೊಂಡ್ರೆ, ಮೆಂಬರ್ಶಿಪ್ ತೊಗೊಂಡ್ರೆ ಅಂತಂದರೆ ಅಲ್ಲಿ ನಿಮಗೆ ಅಮೌಂಟ್ ಆ್ಯಡ್ ಆಗುತ್ತೆ. ಇದು ಬಂದು 30% ಯೂಟ್ಯೂಬ್ಗೆ ಹೋಗುತ್ತೆ, ಇನ್ನು 70% ನಿಮಗೆ ಸಿಗುತ್ತೆ ಮೆಂಬರ್ಶಿಪ್ಪಲ್ಲಿ ಅಮೌಂಟು. ಓಕೆನಾ? ಇದಿಷ್ಟು ಮೆಂಬರ್ಶಿಪ್ ಆಯಿತು. ನಾವಿವಾಗ ಇದರಲ್ಲಿ ಹೋಗಿ ನೋಡಿದಾಗ ನಿಮಗೆ ಏನಂತ ಹೇಳ್ತಾರೆ, 0 ಇರುತ್ತೆ. ಲೆವೆಲ್ಸು, ಬ್ಯಾಡ್ಸು, ಎಮೋಜಿಸು ಎಲ್ಲನೂ ಕೊಡ್ತಾರೆ. ಆವಾಗ ಇಲ್ಲಿ ನೋಡಿ ಇದು ಏನು ರಿಫ್ರೆಶ್ ಮಾಡಿದಾಗ ಎಲ್ಲನೂ ಬಂದಿದೆ. ಮೆಂಬರ್ಶಿಪ್ಪು ಕೂಡ ಆ್ಯಡ್ ಆಗಿದೆ. ಸೂಪರ್ಸು, ಶಾರ್ಟ್ಸ್ದು ಮತ್ತು ಆ್ಯಡ್ಸ್ದು ಎಲ್ಲ ಜಾಯ್ನ್ ಆಗಿದೆ. ಇವಾಗ ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಅದನ್ನು ಕೂಡ ಟರ್ನ್ ಆನ್ ಮಾಡೋಣ. ಸೊ ಟರ್ನ್ ಆನ್ ಮಾಡಿದ್ರೆ ಅಷ್ಟೇ ನಿಮ್ಮ ಕೆಲಸ. ಆಮೇಲೆ ಏನಾದರೂ ಪಾರ್ಟ್ನರ್ಶಿಪ್ ಇತ್ತು ಅಂತ ಅಂದರೆ ಆಗುತ್ತೆ. ಸೊ ಎಲ್ಲನೂ ಟರ್ನ್ ಆನ್ ಮಾಡಿಟ್ಕೊಳ್ಳಿ, ಯಾವುದರಿಂದ ನಿಮ್ಗೆ ಯೂಸ್ ಆಗುತ್ತೆ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ನೋಡಿ ಎಲ್ಲನೂ ಆಗಿದೆ. ವಾಚ್ ಪೇಜ್ ಆ್ಯಡ್ಸು, ಶಾರ್ಟು ಮತ್ತು ಮೆಂಬರ್ಶಿಪ್ಪು, ಸೂಪರ್ಸು, ಕ್ರಿಯೇಟರ್ ಪಾರ್ಟ್ನರ್ಶಿಪ್ ಎಲ್ಲನೂ ನಿಮ್ಮದು ಆನ್ ಆಗಿದೆ. ಸೊ ಆನ್ ಆಗಿದ್ದಾದಮೇಲೆ ನಿಮಗೆ ಎಲ್ಲನೂ ಒಂದೊಂದೇ ತೋರಿಸ್ತಾ ಇದ್ದೀನಿ. ಇನ್ನೂ ಯಾವುದು ಜನ್ರೇಟ್ ಆಗಿಲ್ಲ, ಜಸ್ಟ್ ಮಾನಿಟೈಸೇಷನ್ಗೆ ನಾವು ಮಾಡಿದ್ದೀವಿ ಅಷ್ಟೇ. 0 ಎಸ್ಟಿಮೇಟೆಡ್ ರೆವಿನ್ಯೂ 0 ಅಂತ ತೋರಿಸ್ತಿದೆ. ಓಕೆನಾ? ಪ್ರತಿಯೊಂದೂ ಹಾಗೆ 0 ಇರೋ ಹತ್ರ ನಂಬರ್ಸು ಬರಬೇಕು.
ಆಗ ನಂಬರ್ಸ್ ಬಂದರೆ ನಿಮ್ಗೆ ಅಷ್ಟು ಇನ್ಕಮ್ ಬರುತ್ತೆ ಅಂತ ಲೆಕ್ಕ. ಓಕೆನಾ? ಇದಿಷ್ಟನ್ನು ನೀವು ನಿಮ್ಮ ಒಂದು ಮೊಬೈಲಲ್ಲಿ ಮಾಡಬೇಕಾಗಿರೋ ಅಂಥದ್ದು. ಇಲ್ಲಿ ನೀವು ಮೆಂಬರ್ಶಿಪ್ ತೊಗೊಂಡ್ರು ಅಂತ ಅಂದರೆ ಬೇರೆ ಫೋನಲ್ಲಿ ಹೇಗೆ ಬರುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ. ನಿಮ್ಮ ಪ್ರತಿಯೊಂದು ವೀಡಿಯೋಸ್ಗಳಿಗೆ, ಶಾರ್ಟ್ಸ್ಗಾಗಿರ್ಬೋದು ಮತ್ತು ಲಾಂಗ್ ವೀಡಿಯೋಸ್ಗಾಗಿರ್ಬೋದು, ಎಲ್ಲದಕ್ಕೂ ಮಾನಿಟೈಸೇಷನ್ ಆನ್ ಆಗಿರುತ್ತೆ. ಓಕೆನಾ? ನೋಡಿ, ಇದೆಲ್ಲನೂ ಮಾನಿಟೈಸೇಷನ್ ಆನ್ ಆಗಿರೋಂಥ ವೀಡಿಯೋಗಳಿಗೇ, ಪ್ರತಿಯೊಂದು ವೀಡಿಯೋಸ್ಗಳಿಗೂ ಮಾನಿಟೈಸೇಷನ್ ಆನ್ ಆಗಿರುತ್ತೆ. ಓಕೆನಾ? ನಿಮ್ಮ ಮೆಂಬರ್ಶಿಪ್ ತೊಗೊಂಡ್ರೆ ಬೇರೆ ಚಾನಲ್, ಅಂದರೆ ಬೇರೆ ಚಾನಲಿಂದ ಹೇಗೆ ಬರುತ್ತೆ ಅಂದರೆ ಇಲ್ಲಿ ಜಾಯಿನ್ ಅಂತ ಇದೆಲ್ಲ, ಜಾಯಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿರುತ್ತೆ. ಸೊ ಬೇಸಿಕ್ಕು ಮತ್ತು ಲೆವೆಲ್ 2 ಅದು ಅಮೌಂಟ್ ಎಲ್ಲ ಶೋ ಆಗುತ್ತಲ್ವಾ, ಅದನ್ನು ತೊಗೋಬೋದು. ಈ ರೀತಿಯಾಗಿ ಬೇರೆ ಫೋನಿಂದ ಕಾಣಿಸುತ್ತೆ. ಸೊ ಗೈಸ್, ಇದಿಷ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋವಂಥದ್ದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಮೇಲ್ ಬರುತ್ತಲ್ಲ, ಸೊ ಅದನ್ನೆಲ್ಲ ಆದಮೇಲೆ ನೀವು ಪ್ರಾಸೆಸ್ ಎಲ್ಲ ಮಾಡಿ, ಸೊ ಫೈನಲಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ನೆಕ್ಸ್ಟು ಇನ್ನು ಮುದ್ದೆ ನಿಮಗೆ ಅಮೌಂಟ್ ಅನ್ನೋದು ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಇನ್ನು ಮುಂದೆ ಪ್ರಾಸೆಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಸೊ ಇದಿಷ್ಟು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಮಾನಿಟೈಸೇಷನ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಯಾರಿಗಾದ್ರೂ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.